ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಬಗ್ಗೆ ಆಗಿರುತ್ತೆ. ಓಕೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರೆಲ್ಲ ಇರ್ತೀರಾ, ಬ್ರೇಕಪ್ ಆಗಿರ್ಬೋದು ಅಥವಾ ಸಪ್ರೇಷನಲ್ಲಿ ಯಾರೆಲ್ಲ ಇರ್ತೀರಾ, ಅವರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಇಲ್ಲಿ ಮ್ಯಾರಿಡ್ ಆಗಿರೋರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಒಂದು ರೀಡಿಂಗ್ನ ವಾಚ್ ಮಾಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಏನು ಹೇಳ್ಬೋದು, ಕಮೆಂಟ್ ಮಾಡುವಾಗ ನಿಮ್ಮ ಪರ್ಸ್ನಲ್ ಎಲ್ಲ ವಿಷಯಗಳನ್ನು ನೀವು ಪಬ್ಲಿಕಲ್ಲಿ ಶೇರ್ ಮಾಡಿಬಿಡಿ. ಲೈಕ್ ಯೂಟ್ಯೂಬಲ್ಲಿ ಏನು ಕಮೆಂಟ್ ಮಾಡ್ತಿರಲ್ಲ ಅಲ್ಲಿ. ಓಕೆ, ಸೊ ಅದು ಪಬ್ಲಿಕ್ ಆಗಿರೋದ್ರಿಂದ ತುಂಬ ಜನ ಅದನ್ನು ವಾಚ್ ಮಾಡ್ತಿರ್ತಾರೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಒಂದು ಜಾಗ್ರತೆ ಇರಲಿ ನಿಮ್ಮ ಮೇಲೆ ಕಮೆಂಟ್ಗಳನ್ನು ಮಾಡುವಾಗ. ಓಕೆ, ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಈ ಒಂದು ಕರೆಂಟ್ ಎನರ್ಜೀಸ್ನ ನೋಡ್ತಾ ಇದ್ದೀರಾ ಅವರ ಫೋಟೋಸನ್ನು ನೋಡಿ ಅವರ ಫೇಸನ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆ ರೀಡಿಂಗ್ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆ ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಪರ್ಸ್ನಲ್ ಆಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಟ್ಯಾರೋ ರೀಡಿಂಗ್ ಇರ್ಬೋದು, ಹಾಗೆ ಪೆಂಡುಲಮ್ ರೀಡಿಂಗ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕೆ ಇರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಆ ಒಂದು ವಾಟ್ಸಪ್ಪಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಲ್ವ, ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ವಾವ್, ಸೋ ಬ್ಯೂಟಿಫುಲ್. ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ, ಯಾವಾಗ ಬರ್ತಾರೆ ಅಂತ ಹೇಳಿ. ಇಲ್ಲಿ ಕೆಲವೊಬ್ಬರಿಗೆ ಒಂದು ಎನರ್ಜಿ ಸಿಗ್ತಾ ಇದೆ ನನಗೆ. 1 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಪ್ರಪೋಸ್ ಮಾಡುವಂಥ ಚಾನ್ಸಸ್ ಅಥವಾ ನಿಮ್ಮ ಲೈಫಿಗೆ ರಿಟರ್ನ್ ಬರುವಂಥ ಚಾನ್ಸಸ್ ನನಗಿದೆ. ಕೆಲವೊಬ್ಬರಿಗೆ 1 ವರ್ಷಗಳಾಗಬಹುದು. ಓಕೆನಾ, ಸೊ ಇಲ್ಲಿ ಕೆಲವೊಬ್ರದ್ದು ಒನ್ ಸೈಡ್ ಲವ್ ಅಂತ ಅನ್ನಿಸ್ತಿದೆ. ನೀವು ಮಾತ್ರ ನಿಮ್ಮ ಪರ್ಸನ್ನ ಲವ್ ಮಾಡ್ತಿದ್ದೀರಾ, ಬಟ್ ಇಲ್ಲಿ ನಿಮ್ಮ ಪರ್ಸನ್ನಿಂದ ನಿಮಗೆ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಎನರ್ಜಿನೂ ಸಿಗ್ತಾ ಇದೆ ನನಗೆ. ನೀವು ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ರಿ, ಬಟ್ ಇವಾಗ ನಿಮ್ಮ ಪರ್ಸನ್ ಯಾಕೋ ಈ ಒಂದು ರಿಲೇಶನ್ಶಿಪ್ಪನ್ನು ಒಪ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಅಗೇನ್ ನಿಮ್ಮ ಪರ್ಸನ್ಗೆ ಇಲ್ಲಿ 2 ಆಪ್ಷನ್ಸ್ ಕಾಣಿಸ್ತಾ ಇದೆ. ಅವರು ಬೇರೆ ಒಂದು ರಿಲೇಶನ್ಶಿಪ್ಪಲ್ಲೂ ಇರಬಹುದು. ಓಕೆ, ವಾವ್, 3 ಮಂತ್ಸ್. ಓಕೆ, ಇಲ್ಲಿ 3 ಮಂತ್ಸ್ ಒಳಗೆ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಮೀಟ್ ಮಾಡುವಂಥ ಚಾನ್ಸಸ್ ಇದೆ. ಓಕೆನಾ, ಸೊ ನಿಮ್ಮಿಬ್ಬರದು ಒಳ್ಳೆಯ ಒಂದು ಟ್ರೂ ಲವ್ ಆಗಿತ್ತು, ಬಟ್ ಇಲ್ಲಿ ಏನೋ ಒಂದು ಸಮಸ್ಯೆಯಿಂದ ಮೂವ್ ಆನ್ ಆಗಿದ್ದೀರಾ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಮೂವ್ ಆನ್ ಆಗ್ತೀನಿ ಅಂತ ಹೇಳಿರುವಂಥದ್ದು ಅಥವಾ ಆಲ್ರೆಡಿ ಮೂವ್ ಆನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ತುಂಬ ಎಲ್ಲ ವಿಷಯಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಓಕೆ, 3 ಆಫ್ ಸಾರ್ಟ್ಸ್,
ಸೊ ಬ್ಯೂಟಿಫುಲ್. ಬಟ್ ಇಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಇದೆ. ಮ್ಯಾರೇಜ್ ಕಾರ್ಡ್ ಕೂಡ ಬಂದಿದೆ. ಇಲ್ಲಿ ಕೆಲವೊಬ್ಬರಿಗೆ ಮ್ಯಾರೇಜ್ ಆಗುವಂಥ ಆ ಒಂದು ಮಾತುಕತೆ ಆಗುವಂಥ ಚಾನ್ಸಸ್ಸು ಇದೆ ನಿಮ್ಮ ಪರ್ಸನ್ನಿಂದ. ಓಕೆನಾ? ಸೊ ಕರೆಂಟ್ ಎನರ್ಜೀಸ್ ಅಂತ ಹೇಳಿದರೆ ಅವರು ಮ್ಯಾರೇಜ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹರ್ಟ್ ಆಗಿದೆ, ನಿಮ್ಮಿಂದ ಇರ್ಬೋದು ಅಥವಾ ಅವರಿಂದ ನಿಮಗಿರ್ಬೋದು. ಸಮಥಿಂಗ್ ಇಲ್ಲೇನೋ ಮಾತುಕತೆ ಮಾಡ್ಕೊಂಡಿದ್ದೀರಾ, ಜಗಳ ಮಾಡ್ಕೊಂಡಿದ್ದೀರಾ, ಅಥವಾ ಇಲ್ಲಿ ಏನೋ ಚೀಟಿಂಗ್ ಅನ್ನೋ ಒಂದು ಏನು ಹೇಳ್ಬೋದು, ಸಮಥಿಂಗ್ ಏನೋ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಓಕೆ, ಯಾ ಓಕೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಬಂದಿದೆ. ಓಕೆ, ಅಲ್ಲಿ ಈಗ ನಿಮ್ಮ ಪರ್ಸನ್ ಇಲ್ಲಿ ಯಾರೋ ಒಬ್ರು ನಿಮಗೆ ಚೀಟ್ ಮಾಡಿದ್ದಾರೆ, ಅಥವಾ ಇಲ್ಲಿ ಫೈನಾನ್ಷಿಯಲಿ ಆಗಿಯೂ ನೀವು ಇಲ್ಲಿ ಎಲ್ಲೋ ಸ್ವಲ್ಪ ಯಾಮಾರಿದ್ದೀರಾ, ಅಥವಾ ನಿಮಗೆ ಯಾರೋ ಚೀಟ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ಕೆಲವೊಬ್ಬರಿಗೆ 1 ಮಂತ್ ಎನರ್ಜಿ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ 2 ಮಂತ್ 3 ಮಂತ್, ಕೆಲವೊಬ್ಬರಿಗೆ 1 ವೀಕಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರಲಿ, ಅಥವಾ ಆ ಒಂದು ಟೈಮಲ್ಲಿ ನಿಮ್ಮನ್ನು ಮಾತಾಡಿಸುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಅಥವಾ ನಿಮಗೆ ಅವರಿಂದ ಏನೋ ಒಂದು ಹ್ಯಾಪಿ ನ್ಯೂಸ್ ಬರುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಆಗುವಂಥ ಮಾತುಕತೆಗಳಾಗುವಂಥದ್ದಿರಲಿ. ಇಲ್ಲಿ ಕೆಲವೊಬ್ಬರಿಗೆ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮ್ಯಾರೇಜಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಓಕೆ, ನೀನೇನು ಬೇಕಿದ್ರೂ ಮಾಡ್ಕೊ, ನೀನು ಮ್ಯಾರೇಜ್ ಆಗೋದಿದ್ರೆ ಆಗು, ಬಟ್ ನಾವಿಲ್ಲಿ ನಿನ್ನ ಮ್ಯಾರೇಜಿಗೆ ಸಪೋರ್ಟ್ ಮಾಡಲ್ಲ, ನಾವು ನಿಮಗೆ ಇಲ್ಲಿ ಮದುವೆ ಮಾಡಿಕೊಡಲ್ಲ ಅಂತೇಳಿ ಕೆಲವೊಬ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಆಗಬೇಕು ಅಂತ ಹೇಳಿ. ಇಲ್ಲಿ ಮನೆಯಲ್ಲಿ ಯಾರೂ ಒಪ್ತಾ ಇಲ್ಲ, ಬಟ್ ಇಲ್ಲಿ ಒಬ್ಬರು ಮನೆಯಲ್ಲಿ ಅಂದರೆ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಇಷ್ಟ ಇದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಇಷ್ಟ ಇಲ್ಲ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಇಷ್ಟ ಇಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಇಷ್ಟ ಇದೆ. ಸಮಥಿಂಗ್ ಇಲ್ಲೇನೋ ಒಬ್ಬರು ಫ್ಯಾಮಿಲಿಯಲ್ಲಿ ಇಷ್ಟ ಇಲ್ಲ, ಆ ಥರ ಏನೋ ಸಮಥಿಂಗ್ ಇಲ್ಲಿ ನಡೀತಾ ಇದೆ. ಓಕೆ, ಸೊ ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಾಗ್ಬಿಡುತ್ತೆ ರಿಲೇಷನ್ಶಿಪ್ ಅಂತೇಳಿ. ನಿಮ್ಮ ಪರ್ಸನ್ ಇರ್ಬೋದು ತುಂಬ ಭಯ ಪಡ್ತಾ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ನ ಎದುರಾಕೊಂಡು ಮದುವೆ ಮಾಡ್ಕೊಬೋದಾ, ಮದುವೆ ಆದರೆ ನಮ್ಮಿಬ್ಬರು ಲೈಫ್ ಚೆನ್ನಾಗಿರತ್ತಾ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಇಷ್ಟ ಇಲ್ಲ, ನಿಮ್ಮನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗಾದ್ಮೇಲೆ ಏನಾಗ್ಬೋದು, ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಅವ್ರು ತುಂಬ ಥಿಂಕ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಮದುವೆ ಆಗ್ತೀನಿ ಅಂತಲೂ ಹೇಳ್ತಾ ಇಲ್ಲ, ಮದುವೆ ಆಗಲ್ಲ ಅಂತಲೂ ಹೇಳ್ತಾ ಇಲ್ಲ, ಅಡ್ಡಗೋಡ ಮೇಲೆ ದೀಪ ಇಡೋದು ಅಂತ ಹೇಳ್ತಾರಲ್ವ, ಆ ಥರ ಇಲ್ಲಿ ಸಿಚುವೇಶನ್ ಕಾಣಿಸ್ತಾ ಇದೆ. ಇಲ್ಲಿ ಸಮಥಿಂಗ್ ಫೈನಾನ್ಷಿಯಲಿ ಆಗಿ ತುಂಬಾ ಅವರು ಲೋ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಕೆಲವೊಬ್ರು ಇಲ್ಲಿ ಏನು ಹೇಳ್ಬೋದು, ತುಂಬ ಮೂಡ್ ಸ್ವಿಂಗ್ಸ್ ಇದೆ, ಮದುವೆ ಆಗಬೇಕಾ ಬೇಡವಾ, ಅಥವಾ ರಿಲೇಷನ್ಶಿಪ್ ಬಗ್ಗೆ ಏನು ತುಂಬ ಥಿಂಕ್ ಮಾಡ್ತಿದ್ದೀರಾ. ಕೆಲವೊಬ್ರು ಆ ಒಂದು ಯೋಚನೆ ಮಾಡಿದ್ರೆ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ, ಈ ರಿಲೇಷನ್ಶಿಪ್ಪೇ ಬೇಡ ನನಗೆ, ನನ್ನಷ್ಟಕ್ಕೆ ನಾನು ಇದ್ದು ಬಿಡ್ತೀನಿ ಅಂತ ಇಲ್ಲಿ ತುಂಬ ಜನ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ನು ಆಗ್ತಿದೆ. ನಿಮ್ಮ ಪರ್ಸನ್ ಕರೆಕ್ಟಾಗಿ ಒಂದು ಕ್ಲಾರಿಫೈನ ಕೊಡ್ತಾ ಇಲ್ಲ ರಿಲೇಷನ್ಶಿಪ್ ಆಗಿ, ಏನು ಕ್ಲಾರಿಟಿ ಅನ್ನೋದೇ ಇಲ್ಲ ಅಂತ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ಬರಿಗೆ. ಓಕೆನಾ? ನಿಮಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಒಂದು ನಂಬಿಕೆ ಇರ್ಬೋದು, ಅಥವಾ ಕ್ಲಾರಿಟಿ ಸಿಗದೇ ಇರೋ ಕಾರಣ ನೀವಿನ್ನು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ದ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಓಪನ್ ಅಪ್ ಆಗಿ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರಿ ಮುಂಚೆ. ನಿಮ್ಮ ಒಂದು ರಿಲೇಷನ್ಶಿಪ್ ಈಗ ಬ್ರೇಕಪ್ ಆಗಲಿಕ್ಕೂ ಮುಂಚೆನೇ ಎಲ್ಲ ವಿಷಯಗಳು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ರು, ನೀವು ನಿಮ್ಮ ಪರ್ಸನ್ ಹತ್ರ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಿದ್ರಿ. ಯಾವುದೇ ರೀತಿಯ ಸೀಕ್ರೆಟ್ ಇರುವಂಥದ್ದು ಅಥವಾ ಸುಳ್ಳು ಹೇಳುವಂಥದ್ದು ಯಾವುದೇ ರೀತಿ ಆ ಥರ ಮಾಡ್ತಾ ಇರಲಿಲ್ಲ. ಬಟ್ ಈಗ ಬ್ರೇಕಪ್ ಆಗಲಿಕ್ಕೂ ಸ್ವಲ್ಪ ದಿನದಿಂದ ಹಿಂದೆ ನಿಮ್ಮ ಹತ್ರ ಒಂದು ಸೀಕ್ರೆಟ್ ಮಾಡುವಂಥದ್ದು, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ನೀವಾಗೆ ಮೆಸೇಜ್ ಮಾಡಿದ್ರು ಅವರು ಸರಿಯಾಗಿ ರಿಪ್ಲೈ ಮಾಡದೇ ಇರುವಂಥದ್ದು, ಕಾಲ್ ಮಾಡಿದ್ರು ಸರಿಯಾಗಿ ಮಾತಾಡದೇ ಇರುವಂಥದ್ದು, ಆ ಥರ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಬಟ್ ಅವರಿಗೆ ಏನು ಹೇಳ್ಬೋದು, ಒಂದು ಏನೋ ಭಯ ಕಾಡ್ತಾ ಇದೆ ಅವರಿಗೆ. ಸೊ ಅವ್ರು ಯಾವುದೋ ಒಂದು ಟೆನ್ಷನ್ನಿಂದ ಅವ್ರ ಲೈಫಲ್ಲಿ ಆಗ್ತಿರೋಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಇಶ್ಯೂಸಿಂದ ಇಲ್ಲಿ ನಿಮ್ಮ ಹತ್ರ ಅವರು ಆ ಥರ ನಡ್ಕೊಳ್ತಿದ್ರು ಅಂತ ಇಲ್ಲಿ ನನಗೊಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇಲ್ಲಿ ಏನು ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ, ಬರ್ತಾರ ನಿಮ್ಮ ಲೈಫಲ್ಲಿ ಅಂತ ಹೇಳಿದರೆ ಡೆಫಿನೆಟ್ಲಿ ಬರ್ತಾರೆ. ಆಲ್ರೆಡಿ ನಾನು ಹೇಳಿದೆ ಅಲ್ವಾ, 1 ವೀಕಲ್ಲಾದರೂ ಡೆಫಿನೆಟ್ಲಿ ನಿಮ್ಮ ಜೊತೆ ಮಾತಾಡ್ಬೋದು, ಅಥವಾ 4 ವೀಕಲ್ಲಿ, ಅಥವಾ 5 ವೀಕಲ್ಲಿ, ಅಥವಾ 3 ಮಂತ್. ಓಕೆ, 1 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡುವಂಥದ್ದು ಅಥವಾ ಮಾತಾಡುವಂಥದ್ದು ನನಗಿಲ್ಲ ಒಂದು ಎನರ್ಜಿ ಸಿಗ್ತಾ ಇದೆ. ಬಟ್ ಇಲ್ಲಿ ತುಂಬ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವಂಥದ್ದು ತುಂಬ ಕಾಣಿಸ್ತಾ ಇದೆ ನಿಮಗೆ.
ಓಕೆನಾ. ನಿಮ್ಮ ಒಂದು ಟ್ರೂ ಪ್ರೀತಿಗೆ ಒಂದು ನ್ಯಾಯ ಸಿಗೋವಂಥ ಚಾನ್ಸಸ್ ಇಲ್ಲಿ ತುಂಬ ನನಗೆ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಪೇಜ್ ಆಫ್ ಕಪ್ಸ್ ಬಂದಿದೆ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ಅಪ್ಸ್ ಆ್ಯಂಡ್ ಡೌನ್ಸಲ್ಲೂ ನಿಮ್ಮನ್ನು ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಅವ್ರ ಲೈಫಿನ ನೀವು ದೂರ ಆಗಿರ್ಬೋದು ಅಥವಾ ನೀವಿಬ್ಬರು ಇಲ್ಲಿ ಸಪ್ರೇಟ್ ಆಗಿರ್ಬೋದು. ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರಾ ಇಲ್ವಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ನೆನಪು ಆಗ್ತಾ ಇದೆ. ಓಕೆ, ನಿಮ್ಮ ಕನಸುಗಳು ಅವ್ರಿಗೆ ಬರ್ತಾ ಇದೆ. ಓಕೆನಾ. ಸೊ ನೀವು ಅಂದರೆ ಅವರಿಗೆ ತುಂಬಾ ಇಷ್ಟ. ನಿಮ್ಮಿಂದ ಸಪ್ರೇಟ್ ಆದ್ರೂ ಅವರು ನಿಮ್ಮ ನೆನಪನ್ನು ಅವರು ಪ್ರತಿ ಕ್ಷಣ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪಿಲ್ದೇ ಅವರಿಗೆ ಫುಲ್ ಡೇ ಅವರಿಗೆ ಒಂದು ಕ್ಷಣ ಆದರೂ ನಿಮ್ಮ ನೆನಪು ಅವರಿಗೆ ಕಾಡ್ತಿದೆ ಅಂತ ಹೇಳ್ಬೋದು. ಅಷ್ಟು ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆ, ಬಟ್ ನಿಮ್ಮ ಹತ್ರ ಹೇಳಿರ್ಬೋದು ಇಲ್ಲಿ ಕೆಲವೊಬ್ರು, ನಾನು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ, ನೀನಂದರೆ ನಂಗೆ ಇಷ್ಟ ಇಲ್ಲ, ಅಥವಾ ನೀನು ನನ್ನ ಬಿಟ್ಬಿಡು, ಆ ಥರ ಸಮಥಿಂಗ್ ನಿಮ್ಮ ಹತ್ರ ಮಾತಾಡ್ತಿರ್ಬೋದು. ಬಟ್ ಅವ್ರ ಮನಸ್ಸಲ್ಲಿ ತುಂಬಾ ನಿಮ್ಮ ಮೇಲೆ ಪ್ರೀತಿನ ಇಟ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ತುಂಬಾ ಎಮೋಷ್ನಲ್ ಪ್ರೀತಿ ಅಂತ ಅನ್ನಿಸ್ತಿದೆ. ಓಕೆನಾ. ಇಲ್ಲಿ ತುಂಬಾ ಎಮೋಷ್ನಲ್ ಇದ್ದಾರೆ, ತುಂಬ ಏನು ಹೇಳ್ಬೋದು ಪೊಸೆಸಿವ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ನಿಮ್ಮ ಮೇಲೆ. ನೀವು ಬೇರೆ ಯಾರ ಜೊತೆ ಮಾತಾಡಿದ್ರೂ ತುಂಬ ಪಾಸಿಟಿವ್ ಆಗಿ ನಿಮ್ಮ ಜೊತೆ ಅವರು ನಡ್ಕೊಳ್ಳೋವಂಥದ್ದು. ತುಂಬ ರೊಮ್ಯಾಂಟಿಕ್ ಪರ್ಸನ್ ಇದ್ದಾರೆ. ಓಕೆ, ತುಂಬ ನಿಮ್ಮನ್ನು ಕೇರ್ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ನಿಮ್ಮನ್ನು. ಬಟ್ ಈಗ ಅವರಿಗೊಂದು ಜವಾಬ್ದಾರಿಗಳು ಅವರಿಗೆ ತುಂಬಾ ಇದೆ. ಆ ಒಂದು ಕಾರಣದಿಂದ ನಿಮ್ಮಿಂದ ಸಪ್ರೇಟ್ ಆಗಿರ್ಬೋದು. ಓಕೆನಾ. ಸೊ ಒಂದೊಳ್ಳೆ ಕಮ್ಯುನಿಕೇಷನ್ ಆಗುವಂಥ ಚಾನ್ಸಸ್ಸು ನಿಮಗಿಲ್ಲಿದೆ. 1 ಮಂತಲ್ಲಿ ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆ ಅವರು ಏನು ಹೇಳ್ಬೋದು ಮಾತಾಡುವಂಥದ್ದು, ಏನಾದರೂ ಒಂದು ತೀರ್ಮಾನ ತೊಗೊಳ್ಬೇಕು, ಈ ರಿಲೇಶನ್ಶಿಪ್ ಆಗಿ ಏನಾದರೂ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮ ಜೊತೆ ಅವರು ಮಾತಾಡುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ತುಂಬ ಅವರು ಕನಸುಗಳನ್ನ ಕಟ್ಟಿದ್ದಾರೆ ಅಂತ ಅನಿಸ್ತಿದೆ. ನಿಮ್ಮ ಮ್ಯಾರೇಜ್ ಬಗ್ಗೆ ಇಲ್ಲಿ ತುಂಬ ಕನಸುಗಳನ್ನ ಕಟ್ಟಿರ್ಬೋದು, ಅಥವಾ ನಿಮ್ಮ ಹತ್ರ ಹೇಳಿರ್ಬೋದು ಈ ಥರ ಮ್ಯಾರೇಜ್ ಆಗಬೇಕು, ಅಥವಾ ಮ್ಯಾರೇಜ್ ಆದಮೇಲೆ ಈ ಥರ ನಾವಿಬ್ರು ನಮ್ಮ ಲೈಫನ್ನು ಲೀಡ್ ಮಾಡಬೇಕು, ಆ ಥರ ಸಮಥಿಂಗ್ ನಿಮ್ಮ ಹತ್ರ ಏನೋ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಅವ್ರಿಗೀಗ ಕರೆಂಟ್ ಸಿಚುವೇಶನ್ ಅಂತ ಹೇಳಿದ್ರೆ ತುಂಬ ಅವ್ರ ಜವಾಬ್ದಾರಿಗಳನ್ನು ಫೇಸ್ ಮಾಡಬೇಕಾಗಿದೆ. ಫ್ಯಾಮಿಲಿನ ಅವರು ನೋಡ್ಕೊಳ್ಬೇಕಾಗಿದೆ. ಅವರೊಂದು ಏನು ಹೇಳ್ಬೋದು ಹಿರೇ ಮಗ ಆಗಿರ್ಬೋದು, ಅಂದರೆ ದೊಡ್ಡ ಮಗ ಆಗಿರ್ಬೋದು ಅಥವಾ ದೊಡ್ಡ ಮಗಳಾಗಿರ್ಬೋದು ಮನೆಗೆ. ಸೊ ಅವರಿಗೆ ಇಡೀ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಂಡು ಹೋಗುವಂಥದ್ದು ಅಥವಾ ಇಡೀ ಮನೆನ ಅವರು ಜವಾಬ್ದಾರಿಯಿಂದ ನೋಡ್ಕೊಂಡು ಹೋಗುವಂಥ ಸಿಚುವೇಶನ್ಸ್ ಅವರಿಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಆ ಒಂದು ಜವಾಬ್ದಾರಿಯಿಂದ ಏನು ಹೇಳ್ಬೋದು ತಪ್ಪಿಸ್ಕೊಳ್ಲಿಕ್ಕೆ ಆಗ್ದೇನೆ ನಿಮ್ಮಿಂದ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಈ ರಿಲೇಶನ್ಶಿಪ್ಪನ್ನು ನಾನು ಕಂಟಿನ್ಯೂ ಈಗ ಸದ್ಯ ಬೇಡ, ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಇಲ್ಲಿ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ 4 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ನಿಮ್ಮಿಬ್ರದ್ದು ಒಂದು ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಅಂತ ಕಾಣಿಸ್ತಾ ಇದೆ. ಆ ಒಂದು ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ರೀಯೂನಿಯನ್ ಆಗುವಂಥ ಚಾನ್ಸಸ್ ಅಂತೂ ಡೆಫಿನೆಟ್ಲಿ ಇದೆ. ಓಕೆನಾ. ಮ್ಯಾರೇಜಿಗೆ ನಿಮ್ಮ ಹತ್ರ ಅವರು ಮಾತಾಡದೇ ಇದ್ರು ಅಥವಾ ಮ್ಯಾರೇಜ್ ಬಗ್ಗೆ ಅವ್ರು ನಿಮ್ಮ ಜೊತೆ ಅವರು ಆ ವಿಷಯವನ್ನು ಮಾತಾಡದೇ ಇದ್ರು ನಿಮ್ಮ ಜೊತೆ ಅವರು ಒಂದು ರೀಯೂನಿಯನ್ ಮಾಡ್ಕೊಬೇಕು, ನಿಮ್ಮ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತ ಅನ್ನೋದು ನಿಮ್ಮ ಜೊತೆ ಅವರು ಮಾತಾಡ್ತಾರೆ ಅಂತ ಅನಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಸಮಥಿಂಗ್ ನಿಮ್ಮ ಬರ್ತ್ಡೇ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಬರ್ತ್ಡೇ ನಿಯರ್ ಇದೆ ಅಂತ ಅನಿಸ್ತಿದೆ. ಬಟ್ ಅದ್ರ ಬಗ್ಗೆ ಸೆಲೆಬ್ರೇಷನ್ ಮಾಡಬೇಕು, ಏನು ಹೇಳ್ಬೋದು ಅದ್ರ ಬಗ್ಗೆ ಏನೋ ಒಂದು ಇಲ್ಲಿ ಸಮಥಿಂಗ್ ನಡೀತಾ ಇದೆ, ಪ್ಲಾನಿಂಗ್ ಅಂತ ಅನಿಸ್ತಿದೆ. ಓಕೆ, ನಿಮ್ಮ ಬರ್ತ್ಡೇಗಿರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ 1 ಇಯರ್ ಅಥವಾ 2 ಇಯರ್ ಆಗ್ತಿರ್ಬೋದು, ಅಥವಾ ಸಮಥಿಂಗ್ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಇಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ನೀವಿರ್ಬೋದು ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಇಲ್ಲಿ 3 ಆಫ್ ಕಪ್ಸ್ ಕೂಡ ಬಂದಿದೆ. ಸೊ ಇಲ್ಲಿ ಡೆಫಿನೆಟ್ಲಿ ಏನೋ ಒಂದು ಸೆಲೆಬ್ರೇಷನ್ ನಡೆಯುವಂಥದ್ದು ಅಥವಾ ನಿಮಗೆ ಮತ್ತೆ ಅವರು ಪ್ರಪೋಸ್ ಮಾಡುವಂಥದ್ದು, ಅಥವಾ ಇಲ್ಲಿ ಕೆಲವೊಂದು ಎನರ್ಜಿ ನನಗೆ ಸಿಗ್ತಾ ಇದೆ. ತುಂಬಾ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದ್ದೀರಾ. ನೀವಿಬ್ರು ಒಂದು ಫ್ರೆಂಡ್ಸ್ ಆಗಿ ತುಂಬ ವರ್ಷಗಳಿಂದ ನೀವಿಬ್ರು ಪರಿಚಯದಲ್ಲಿ ಇದ್ದೀರಾ. ಓಕೆನಾ. ಸೊ ಅವರು ನಿಮ್ಮ ಬಗ್ಗೆ ಒಂದು ಮದುವೆ ಪ್ರಸ್ತಾಪವನ್ನು ಮಾಡಬೇಕು ಅಂತ ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಆ ಥರ ಒಂದು ಸಮಥಿಂಗ್ ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ಇದೆ ಅಂತ ಅನ್ನಿಸ್ತಿದೆ. ಓಕೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ನೋಡಿದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಅವರು ನಿಮ್ಮ ಜೊತೆ ಒಂದು ಮದುವೆ ಪ್ರಸ್ತಾಪ ಮಾಡಬೇಕು, ಸಮಥಿಂಗ್ ಇಲ್ಲೇನೋ ಪ್ರಪೋಸಲ್ ಅನ್ನೋದು ಡೆಫಿನೆಟ್ಲಿ ಇದೆ. ಓಕೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇಲ್ಲಿ ಏನೋ ಒಂದು ಪ್ರಪೋಸಲ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಇಲ್ಲಿ ತುಂಬ ಜನಕ್ಕೆ ತುಂಬಾ ಪೇಷನ್ಸ್ ಇದೆ ಅಂತ ಕಾಣಿಸ್ತಿದೆ. ಓಕೆ, ನಿಮಗಿರ್ಬೋದು ನಿಮ್ಮ ಪರ್ಸನ್ಗಿರ್ಬೋದು ತುಂಬ ಪೇಷನ್ಸ್ ಇದೆ, ತುಂಬ ತಾಳ್ಮೆಯಿಂದ ನೀವು ವೇಟ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ. ಇವತ್ತೆಲ್ಲ ನಾಳೆ ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ ಅಂತ ತುಂಬ ವೇಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಿದೆ ಇಲ್ಲಿ. ಸೊ ಎಸ್, ಇಲ್ಲಿ ಇಬ್ಬರಲ್ಲಿ ತುಂಬ ದೇವ್ರ ಭಕ್ತಿ ಜಾಸ್ತಿ ಅಥವಾ ದೇವ್ರನ್ನ ನಂಬುವಂಥದ್ದು ಅಥವಾ ಹರಕೆಗಳನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಪ್ರೀತಿ ವಿಷಯವಾಗಿ ತುಂಬ ದೇವ್ರ ಹತ್ರ ಬೇಡ್ಕೊಂಡಿದ್ದೀರಾ, ತುಂಬ ಪ್ರೇ ಮಾಡ್ತಾ ಇದ್ದೀರಾ.
ಓಕೆ. ತುಂಬಾ ಇಲ್ಲಿ ಪ್ರೇ ಮಾಡ್ತಿರೋಂಥ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸೊ ಸುತ್ತಮುತ್ತ ನಿಮ್ಮ ಲೈಫಲ್ಲಿ ಸುತ್ತಮುತ್ತ ಏನಾಗ್ತಿದೆ ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ. ಬಟ್ ಇಲ್ಲಿ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಸರಿ ಆಗಬೇಕು. ಹೊರಗಡೆ ನೀವು ಸೆಲೆಬ್ರೇಷನ್ ಮಾಡ್ತಾ ಇದ್ರು, ಯಾರಾದರೂ ಒಬ್ರು ತುಂಬ ಖುಷಿಯಿಂದ ಹ್ಯಾಪಿಯಾಗಿದ್ರು ಅವ್ರ ಜೊತೆ ನೀವು ಇನ್ವಾಲ್ವ್ ಆಗ್ತೇನೆ ನಿಮ್ಮದೇ ಆದಂಥ ಒಂದು ಪ್ರಪಂಚದಲ್ಲಿ ದೇವ್ರ ಹತ್ರ ಬೇಡ್ಕೊಳ್ತಾ ನಿಮ್ಮ ರಿಲೇಶನ್ಶಿಪ್ ಸರಿ ಆಗಬೇಕು, ನಿಮ್ಮದೇ ಪ್ರಪಂಚದಲ್ಲಿ ಇದ್ದೀರಾ ಅಂತ ಕಾಣಿಸ್ತಿದೆ. ತುಂಬ ಇಲ್ಲಿ ಡಿಪ್ರೆಷನ್ನಲ್ಲಿ ಇದ್ದೀರಾ ಕೆಲವೊಬ್ಬರು. ಏನು ಹೇಳ್ಬೋದು, ಕೆಲವೊಬ್ರಿಗೆ ಇಲ್ಲಿ ನಾನು ಹೇಳ್ದೆ ಆಲ್ರೆಡಿ ಚೀಟಿಂಗ್ ಆಗಿದೆ ಅಂತೇಳಿ. ಆ ಒಂದು ರಿಲೇಶನ್ಶಿಪ್ಪಿನ ಹೊರಗೆ ಬರಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ಎಷ್ಟೇ ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರು ಈ ಒಂದು ರಿಲೇಶನ್ಶಿಪ್ಪಿನ ಹೊರಗೆ ಬರಬೇಕು, ನಾನು ಈ ರಿಲೇಶನ್ಶಿಪ್ ಬಗ್ಗೆ ನಾನು ಥಿಂಕ್ ಮಾಡಲ್ಲ. ತುಂಬಾ ಹರ್ಟ್ ಆಗಿದೆ. 3 ಆಫ್ ಸಾರ್ಟ್ಸ್ ಬಂದಿದೆ. ಡೆಫಿನೆಟ್ಲಿ ನಿಮಗೆ ತುಂಬಾ ಮನಸ್ಸಿಗೆ ಹರ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಅದರಿಂದ ನಿಮಗೆ ಹೊರಗೆ ಬರಲಿಕ್ಕೆ ತುಂಬ ಜನಕ್ಕೆ ಕಷ್ಟಪಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಎಷ್ಟೇ ಟ್ರೈ ಮಾಡಿದ್ರು ನಿಮಗೆ ಬರ್ತಾ ಇಲ್ಲ. ಮತ್ತೆ ಮತ್ತೆ ಆ ಹಳೆ ನೆನಪುಗಳು ನಿಮಗೆ ಕಾಡ್ತಾ ಇದೆ. ಅವ್ರ ಜೊತೆ ಮಾತಾಡಿದಂಥ ಕ್ಷಣಗಳಿರ್ಬೋದು, ಅವ್ರ ಜೊತೆ ನೀವು ಇದ್ದಂಥ ಖುಷಿ ಕ್ಷಣಗಳು, ಸೆಲೆಬ್ರೇಟ್ ಮಾಡಿದಂಥ ಕ್ಷಣಗಳು, ಅವ್ರ ಜೊತೆ ಮಾತಾಡಿದಂಥ ಪ್ರೀತಿ ಮಾತುಗಳು ತುಂಬ ನಿಮಗದು ಕಾಡ್ತಾ ಇದೆ ಅಂತ ಅನ್ನಿಸ್ತಿದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಬಂದು ನಿಮ್ಮನ್ನು ಸಪ್ರೇಟ್ ಮಾಡಿರುವಂಥದ್ದು, ಆ ಎಲ್ಲ ನೆನಪುಗಳು ನಿಮಗೆ ತುಂಬ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೆ ಏನು ಹೇಳ್ಬೋದು, ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ತುಂಬಾ ಏನು ಹೇಳ್ಬೋದು ಟಾರ್ಚರ್ ಮಾಡುವಂಥದ್ದು ಅಥವಾ ಸಮಥಿಂಗ್ ಇಲ್ಲಿ ವರದಕ್ಷಿಣೆ ಕಿರುಕುಳ ಆಗಿದೆ ಅಂತ ನನಗೆ ಇಲ್ಲಿ ಸಮಥಿಂಗ್ ಏನೋ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿಯಾಗಿ ನೀವು ಏನು ಹೇಳ್ಬೋದು, ನಿಮ್ಮ ಕೆಲಸನ ನೀವು ಮಾಡ್ತಾ ಇದ್ದೀರಿ, ನೀವೊಂದು ಜಾಬಲ್ಲಿ ಇದ್ರಿ ಅಂತ ಕಾಣಿಸ್ತಾ ಇದೆ. ಬಟ್ ಆ ಜಾಬನ್ನು ಬಿಡಿಸ್ಬಿಟ್ಟು ನೀವು ಮನೆ ಕೆಲಸ ಮಾಡ್ಕೊಂಡಿರಬೇಕು, ಮನೆಯಲ್ಲೇ ಇರಬೇಕು ಅನ್ನೋ ಒಂದು ತುಂಬ ಡಿಮ್ಯಾಂಡಿಂಗ್ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮೇಲೆ ತುಂಬ ದಬ್ಬಾಳಿಕೆ ಮಾಡುವಂಥದ್ದು ಅಥವಾ ಏನು ಹೇಳ್ಬೋದು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅನ್ನೋದು ತುಂಬ ಇಲ್ಲಿ ನಿಮ್ಮ ಒಂದು ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸಲ್ಲಿ ನೀವು ತುಂಬ ಹ್ಯಾಪಿಯಾಗಿಲ್ಲ, ಅನ್ಹ್ಯಾಪಿಯಾಗಿದ್ದೀರಾ ಅಂತ ಕಾಣಿಸ್ತಿದೆ. ಓಕೆನಾ. ಸೊ ಮ್ಯಾರಿಡ್ ಆಗುವಾಗ ಅವರು ಇದ್ದಂಥ ರೀತಿನೇ ಬೇರೆ, ಮ್ಯಾರಿಡ್ ಆದಮೇಲೆ ಅವ್ರು ನಿಮ್ಮ ಜೊತೆ ನಡ್ಕೊಳ್ತಿರೋಂಥ ರೀತಿನೇ ಬೇರೆ. ಸೊ ನಿಮಗೆ ಅದು ತುಂಬ ಶಾಕ್ ಆಗಿದೆ ಆ್ಯಂಡ್ ಏನು ಹೇಳ್ಬೋದು ತುಂಬ ನಿಮಗೆ ಹರ್ಟ್ ಆಗಿದೆ. ಆ ಒಂದು ಸಿಚುವೇಶನ್ನೇ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ ಕಾಣಿಸ್ತಿದೆ. ಇಲ್ಲಿ ಟೋಟಲಿ ಮ್ಯಾರಿಡ್ ಆಗಿರೋರು ಏನು ನಿಮ್ಮ ಲೈಫನ್ನು ತುಂಬ ಅನ್ಹ್ಯಾಪಿಯಿಂದ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಾ ನೀವು ಒಂದು ಆ ರಿಲೇಶನ್ಶಿಪ್ಪಲ್ಲಿ ಅಂತ ಅನಿಸ್ತಿದೆ. ಹಾಗೆ ಒಂದು ನ್ಯಾಯ ಸಿಗಬೇಕು ಅಂತ ತುಂಬ ಅಲ್ಲಿ ಹೋರಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ಏನು ಹೇಳ್ಬೋದು ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದೇ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗು, ಅಥವಾ ನೀವು ಇಲ್ಲಿ ಡಿವೋರ್ಸ್ ಮಾಡಿಕೊಂಡ್ರೆ ಅಥವಾ ನೀವು ಅಲ್ಲಿಂದ ಸಪ್ರೇಟಾಗಿ ಬಂದರೆ ಏನು ಹೇಳ್ಬೋದು, ಸೊ ಹೊರಗಡೆ ಸಮಾಜ ಏನು ಹೇಳುತ್ತೆ, ಸೊ ಆ ಥರ ನಿಮ್ಮನ್ನು ಕಟ್ ಹಾಕ್ಬಿಟ್ಟು ನೀವು ಅದರಲ್ಲೇ ಆ ಒಂದು ರಿಲೇಶನ್ಶಿಪ್ಪಲ್ಲೇ ಇರಿ, ನೀನು ಅಲ್ಲೇ ಸಂಸಾರ ಮಾಡ್ಕೊಂಡು ಹೋಗಬೇಕು, ನಿನ್ನ ಗಂಡ ಜೊತೆಗೆ ನೀನು ಇರಬೇಕು ಅಂತ ಹೇಳಿ ತುಂಬ ನಿಮಗೆ ಇಲ್ಲಿ ಒತ್ತಡ ಹಾಕ್ತಾ ಇದ್ದಾರೆ. ನಿಮಗೆ ಟೋಟಲಿ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗಿಲ್ಲಿ. ಓಕೆ. ಸೊ ಆ ರಿಲೇಶನ್ಶಿಪ್ಪಲ್ಲಿ ಇರಲಿಕ್ಕೂ ಅಲ್ಲ, ಆ ಕಡೆಯಿಂದ ಹೊರಗಡೆ ಬರಲಿಕ್ಕೂ ಆಗ್ತಾ ಇಲ್ಲ. ನಿಮಗೆ ಮೋಸ ಆಗ್ತಾ ಇದೆ. ನಿಮ್ಮ ಹಿಂದೆನೇ ತುಂಬ ಅವರು ಮೋಸ ಮಾಡ್ತಾ ಇರೋದು ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ. ಬಟ್ ಅದರಿಂದ ನೀವು ಏನು ಮಾಡಲಿಕ್ಕೂ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ನೀವು ತುಂಬಾ ಏನು ಹೇಳ್ಬೋದು ಕೈಯಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ದೇನೆ ನೀವೊಂದು ಏನು ಹೇಳ್ಬೋದು ನೀವು ತುಂಬಾ ಸಫರ್ ಪಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗಿಲ್ಲಿ. ಓಕೆ. ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ತುಂಬ ಜನ ಒಂದು ಸ್ಪಿರಿಚುವಲ್ ವೇಲಿ ಬರಬೇಕು, ಅಂದರೆ ಸ್ಪಿರಿಚುವಲ್ ವೇಲಿ ಧ್ಯಾನ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಅಥವಾ ನೀವು ಸ್ಪಿರಿಚುವಲ್ ವೇಲಿ ನಿಮ್ಮ ಲೈಫನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಓಕೆ. ಇಲ್ಲಿ ಏನೋ ನೀವೊಂದು ನಿಮ್ಮ ಲೈಫಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ಬೇಕು, ಇನ್ನು ಹ್ಯಾಪಿಯಾಗಿರಲಿಕ್ಕೆ, ನಿಮ್ಮನ್ನು ನೀವು ಹ್ಯಾಪಿಯಾಗಿರಲಿಕ್ಕೆ ಏನೋ ಒಂದು ಇಲ್ಲಿ ಪ್ಲ್ಯಾನನ್ನು ಹುಡುಕ್ತಾ ಇದ್ದೀರಾ. ಓಕೆನಾ. ಸಮಥಿಂಗ್ ನೀವು ಇಲ್ಲಿ ಹೊರಗಡೆ ಬರಬೇಕು ಅಂತ, ಅಥವಾ ಇಲ್ಲಿ ತುಂಬ ಜನ ಏನು ಹೇಳ್ಬೋದು ಒಂದು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತೇಳಿ ತುಂಬ ಇಲ್ಲಿ ಮ್ಯಾನಿಫೆಸ್ಟ್ ಮಾಡುವಂಥದ್ದು ಅಥವಾ ಅಫರ್ಮ್ ಮಾಡುವಂಥದ್ದು ಅಥವಾ ಒಂದು ಸ್ಪಿರಿಚುವಲ್ ಬರಬೇಕು ಅನ್ನೋದು ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ರು ಮ್ಯಾರಿಡ್ ಆಗಿರೋರಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ತುಂಬ ನಿಮಗೆ ಹರ್ಟ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ. ಸೊ ಇಲ್ಲಿ ಸಮಥಿಂಗ್ ನಿಮಗೊಂದು ಬೇಬಿ ಪ್ಲ್ಯಾನಿಂಗ್ ಏನಾದರೂ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಒಂದು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ತುಂಬ ಜನ ನಿಮಗೆ ಆ ವಿಷಯದಲ್ಲೇ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಹೊರಗಡೆ ನೀವೆಲ್ಲಾದರೂ ಫಂಕ್ಷನಿಗೆ ಹೋದಾಗ ನೀವಿನ್ನೂ ಮ್ಯಾರಿಡ್ ಆಗಿ ತುಂಬ ವರ್ಷಗಳಾಯಿತು, ಬಟ್ ಇಲ್ಲಿ ನಿಮಗಿನ್ನೂ ಮಕ್ಕಳಾಗಲಿಲ್ಲ ಅಂತ ಹೇಳಿ ತುಂಬ ನಿಮಗೆ ಹರ್ಟ್ ಮಾಡಿರುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಸೊ ಇಲ್ಲಿ ಸಮಥಿಂಗ್ ನಿಮಗೆ ಮೆಡಿಸಿನ್ ಕೂಡ ಮಾಡಿದ್ದೀರ ಅಂತ ಅನಿಸ್ತಾ ಇದೆ. ಓಕೆ. ಆ ಒಂದು ರಿಲೇಟೆಡ್ ಆಗಿ. ಸೊ ಇಲ್ಲಿ ಸಮಥಿಂಗ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಅಂದರೆ ನಿಮ್ಮ ಒಂದು ಲೈಫಲ್ಲಿ ಬೇಬಿ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ.
ಸೊ ಇಲ್ಲಿ ತುಂಬ ಏನು ಹೇಳ್ಬೋದು, ನಿಮ್ಮಿಬ್ಬರ ಮಧ್ಯ ಸಿಟ್ಟು ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು. ಓಕೆ, ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡೋವಂಥದ್ದು, ತುಂಬ ಸಿಟ್ಟು ಮಾಡ್ಕೊಳ್ಳೋವಂಥದ್ದು, ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋವಂಥದ್ದು ಕಾಣಿಸ್ತಾ ಇದೆ. ಸೊ ಆ ಸಿಟ್ಟನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ರಿಲೇಶನ್ಶಿಪ್ಪನ್ನು ಒಂದು ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗ್ಬೋದು ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಇಲ್ಲಿ ತುಂಬ ಜನ ತುಂಬ ಸೂಕ್ಷ್ಮವಾಗಿದ್ದೀರಾ ಅಂತ ಅನಿಸ್ತಿದೆ. ನಿಮ್ಮ ಮನಸ್ಸು ತುಂಬ ಸೂಕ್ಷ್ಮ, ಸೆನ್ಸಿಟಿವ್ ಅನಿಸುತ್ತೆ. ಯಾರಾದರೂ ಏನಾದರೂ ಹೇಳಿದ್ರೆ ತುಂಬ ಮನಸ್ಸಿಗೆ ಹಚ್ಕೊಳ್ತೀರಾ ನೀವು. ಅದು ತುಂಬ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ ಅಂತ ಅನಿಸ್ತಿದೆ. ಓಕೆನಾ, ತುಂಬ ಸೆನ್ಸಿಟಿವ್ ಇದ್ದೀರಾ. ಯಾರಾದರೂ ಏನು ಹೇಳಿದ್ರೆ ಪಟ್ಟಂತ ಅಳೋ ಅಂಥದ್ದು. ಓಕೆನಾ, ಸೊ ನಿಮಗೆ ಆ ಒಂದು ತಡ್ಕೊಳ್ಳೋವಂಥ ಕೆಪಾಸಿಟಿ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ತುಂಬ ಸೂಕ್ಷ್ಮ ಆಗಿದ್ದೀರಾ. ಯಾರಾದರೂ ಏನಾದ್ರು ಹೇಳಿದ್ರೆ ತುಂಬ ಬೇಗ ಅದನ್ನು ಮನಸ್ಸಿಗೆ ಹಚ್ಕೊಳ್ತೀರಾ, ಅಳ್ಳಿಕ್ಕೆ ಶುರು ಮಾಡ್ತೀರಾ. ಸೊ ಇಲ್ಲಿ ಏನು ಹೇಳ್ಬೋದು, ನಿಮ್ಗಿಂತ ಇಲ್ಲಿ ಕೆಲವೊಂದು ನನಗೆ ಎನರ್ಜಿ ಸಿಗ್ತಿರೋ ಪ್ರಕಾರ ಕೆಲವೊಂದು ಕಪಲ್ ಇಲ್ಲಿ ಏನಾಗ್ಬೋದು, ನಿಮ್ಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರಿದ್ದಾರೆ ಅವರು ಅಂತ ಅನ್ನಿಸ್ತಾ ಇದೆ. ಓಕೆನಾ, ವಯಸ್ಸಲ್ಲಿ ಅವರು ತುಂಬಾ ದೊಡ್ಡವರಿದ್ದಾರೆ. ಬಟ್ ಇಲ್ಲಿ ಏನೋ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಏನೋ ಜಗಳಗಳಾಗ್ತಿದೆ, ತುಂಬ ಜಗಳಗಳಾಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ 1 ಮಂತಲ್ಲಿ ಸರಿಯಾಗುವಂಥ ಚಾನ್ಸಸ್ ಇದೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋವಂಥ ಕಪಲ್ ಯಾರಿದ್ದೀರಾ ಅವರಿಗೆ. ಓಕೆನಾ, ನೀವ್ರ ಮಧ್ಯೆ ಒಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು, ಒಂದು ಗುಡ್ ಕಮ್ಯುನಿಕೇಷನ್ ಆಗುವಂಥದ್ದು, ಅಥವಾ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಅವರು ಒಂದು ಏನು ಹೇಳ್ಬೋದು ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಆ ಥರ ನಡೆಯುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ, ಸ್ವಲ್ಪ ಅವರಿಗೆ ಟೈಮನ್ನು ಬೇಕಾಗಿದೆ, ಟೈಮ್ ಕೊಡಬೇಕಾಗಿದೆ. ಇಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ, ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಇಲ್ಲಿ ಟೈಮ್ ಗ್ಯಾಪ್ ಆಗಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಆ ಒಂದು ಮಿಸ್ಕಮ್ಯುನಿಕೇಷನ್ಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ತುಂಬ ಎನರ್ಜಿ ನಂಗೆ ಸಿಗ್ತಿದೆ. ನಿಮಗೊಂದು ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಒಂದು ಗಿಫ್ಟ್ ಮಾಡಬೇಕು, ನಿಮಗೆ ಪ್ರಪೋಸ್ ಮಾಡಬೇಕು, ನಿಮಗೊಂದು ಏನು ಹೇಳ್ಬೋದು ಹ್ಯಾಪಿಯಾಗಿ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತ ತುಂಬ ಇಲ್ಲಿ ಏನೋ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ಸಲ್ಲಿ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ಪರ್ಸನಿಂದ ನಿಮಗೊಂದು ಹ್ಯಾಪಿ ನ್ಯೂಸ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ತುಂಬ ಹರ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ತುಂಬ ಏನು ಹೇಳ್ಬೋದು, ಕೆಲವೊಬ್ಬರಂತೂ ಒಂದು 3 ಮಂತಿನ 3 ವೀಕ್ಸಿಂದ, ಕೆಲವೊಬ್ಬರು 3 ಇಯರ್ಸ್ ಕೂಡ ಆಗಿರ್ಬೋದು. ಸೊ ಸಮಥಿಂಗ್ ಇಲ್ಲೇನೋ ಸ್ವಲ್ಪ ನನಗೆ ಒಂದು ಎನರ್ಜಿ ಸಿಗ್ತಿದೆ, 3 ಅನ್ನೋಂಥದ್ದು ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ 3 ಡೇಸಿಂದ ಜಗಳ ಮಾಡ್ಕೊಂಡಿರ್ಬೋದು ನೀವು. ಸೊ ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ನಿಮಗೊಂದು ಹ್ಯಾಪಿಯಾಗಿ ನಿಮ್ಮನ್ನು ಖುಷಿ ಪಡಿಸ್ಬೇಕಂತ ಏನೋ ಸಮಥಿಂಗ್ ಇಲ್ಲೇನೋ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು. ಇಲ್ಲಿ ಸ್ಟಡಿ ರಿಲೇಟೆಡ್ ಆಗಿ ನಿಮ್ಮ ಪರ್ಸನ್ ನಿಮ್ಮಿಂದ ಸಪ್ರೇಟ್ ಆಗಿರುವಂಥದ್ದು ನನಗೆ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಸ್ಟಡಿ ಬಗ್ಗೆ ಅವರು ಫೋಕಸ್ ಮಾಡಬೇಕು, ಅವರು ಲೈಫ್ ಬಗ್ಗೆ, ಅವ್ರ ಕೆರಿಯರ್ ಬಗ್ಗೆ ಅವರು ಫೋಕಸ್ ಮಾಡಬೇಕು ಅಂತ ಹೇಳಿ ನಿಮ್ಮಿಂದ ಅವರು ಸಪ್ರೇಟ್ ಆಗಿರುವಂಥದ್ದು ನನಗಿಲ್ಲ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆನಾ, ಹಾಗೆ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೊಂದು ಏನು ಹೇಳ್ಬೋದು ಚೀಟ್ ಮಾಡಿರುವಂಥದ್ದು, ಅಥವಾ ನಿಮ್ಮ ಪರ್ಸನಿಂದ ಚೀಟ್ ಆಗಿರುವಂಥದ್ದು, ಅಥವಾ ನೀವು ತುಂಬ ಏನು ಲೋ ಫೀಲ್ ಹರ್ಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ತುಂಬ ಜನ ನೀವು ಇಲ್ಲಿ ಏನು ಹೇಳ್ಬೋದು ಫಿಸಿಕಲಿ ತುಂಬಾ ಮುಂದುವರೆದಿದ್ದೀರಾ ಅವ್ರ ಜೊತೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಸೊ ಆ ಒಂದು ನೆನಪು ನಿಮಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮನ್ನು ಫಿಸಿಕಲಿ ತುಂಬಾ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಅದು ನಿಮಗೆ ತುಂಬಾ ಹರ್ಟ್ ಆಗಿದೆ. ಓಕೆನಾ, ಅಥವಾ ನಿಮಗಿಲ್ಲಿ ನಂಬಿಸಿ ಮೋಸ ಮಾಡಿರುವಂಥದ್ದು ನನಗಿಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಟೋಟಲಿ ಇಲ್ಲಿ ಒಂದು ಎನರ್ಜಿ ಪ್ರಕಾರ ನೀವಿಬ್ರು ಫಿಸಿಕಲಿ ತುಂಬಾ ಮೂವ್ ಆಗಿದ್ದೀರಾ. ಸೊ ಇಲ್ಲಿ ಏನು ಹೇಳ್ಬೋದು ಸಮಥಿಂಗ್ ಏನೋ ಇಶ್ಯೂಸ್ ಆಗಿದೆ ನಿಮ್ಮಿಬ್ರು ಮಧ್ಯ ಅಂತ ಕಾಣಿಸ್ತಾ ಇದೆ. ಸೊ ಆ ಒಂದು ಹರ್ಟ್ ಆಗಿರುವಂಥದ್ದು ಸಿಚುವೇಶನ್ನ ನೀವು ಮರೀಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಕೆಲವೊಬ್ಬರು ನಿಮಗೇನೋ ಮೋಸ ಮಾಡಿ, ಅಥವಾ ನಿಮಗೇನೋ ಒಂದು ಮನಿ ರಿಲೇಟೆಡ್ ಆಗಿ, ಅಥವಾ ಫೈನಾನ್ಷಿಯಲಿ ಏನೋ ಒಂದು ಸಮಥಿಂಗ್ ನಿಮ್ಮ ಹತ್ರ ಮಾತಾಡಿಬಿಟ್ಟು ನಿಮಗೆ ನಿಮ್ಮನ್ನು ಫಿಸಿಕಲಿ ಯೂಸ್ ಮಾಡ್ಕೊಂಡಿರುವಂಥದ್ದು ಸಮಥಿಂಗ್ ಇಲ್ಲಿ ನನಗೇನೋ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಟೋಟಲಿ ಇಲ್ಲಿ ಯಾರೆಲ್ಲ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕು, ರಿಯೂನಿಯನ್ ಆಗಬೇಕು, ಅಥವಾ ನಿಮ್ಮ ಪರ್ಸನ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಒಂದು ಹ್ಯಾಪಿ ನ್ಯೂಸ್ ಅಂತೂ ಸಿಗತ್ತೆ. ಓಕೆ, ಡೋಂಟ್ ವರಿ. ಆ್ಯಂಡ್ ಇಲ್ಲಿ ಏಂಜಲ್ಸಿನ ನಿಮಗೇನು ಮೆಸೇಜ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. Getting to know each other, deception. Okay, forgive and learning. Okay, ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಪರ್ಸನಿಂದ ನಿಮಗೆ ತುಂಬ ಹರ್ಟ್ ಆಗಿದೆ. ಅವರನ್ನು ಫರ್ಗಿವ್ ಮಾಡಿ, ಅವರಿಂದ ಕಲ್ತಿರೋಂಥ ಪಾಠ ನಿಮಗೇನು ಅವ್ರು ಕಲಿಸಿದ್ರು ಆ ಪಾಠನ ಅವ್ರು ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಏಂಜಲ್ಸಿಂದ ಅದೇ ಒಂದು ಮೆಸೇಜ್ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ. ಓಕೆ, ಸೊ ಅದು ನಿಮಗೆ ರಿಯಲೈಸ್ ಆಗಿರ್ಬೋದು ಯಾಕೆ ಈ ಥರ ಆಗಿದೆ, ರಿಲೇಶನ್ಶಿಪ್ಪಲ್ಲಿ ಯಾಕೆ ಈ ಥರ ಮೋಸ ಮಾಡಿದ್ರು ಅವರು, ಅಥವಾ ನಿಮಗೇನು ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಕೆಲವೊಬ್ರಿಗೆ ಇಲ್ಲಿ ಗೊತ್ತಾಗಿದೆ. ಓಕೆನಾ, ಸೊ ಅದನ್ನು ನೀವಿಲ್ಲಿ
ಪಾಠ ಅಂತ ಕಲಿಬೇಕಾಗಿದೆ ನಿಮ್ಮ ಲೈಫಲ್ಲಿ. ನಿಮ್ಮ ಇನ್ನೋಸೆನ್ಸನ್ನು ತುಂಬ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ, ಅಥವಾ ನಿಮ್ಮನ್ನು ತುಂಬಾ ಇಲ್ಲಿ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದೆಲ್ಲದನ್ನು ನೀವು ಅರ್ಥ ಮಾಡ್ಕೊಬೇಕಾಗಿದೆ. ಆ ಒಂದು ಕಲಿತ ಪಾಠನ ನಿಮ್ಮ ಲೈಫಲ್ಲಿ this could be the one. Okay, yeah. ಓಕೆ, ಇಲ್ಲಿ ನೀವು ಅವರಿಂದ ಏನು ಪಾಠ ಕಲ್ತಿದ್ದೀರಾ ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಓಕೆನಾ? ಇಲ್ಲಿ ನಿಮ್ಮ ತಾಳ್ಮೆಯನ್ನಿರ್ಬೋದು, ಅಥವಾ ನಿಮ್ಮ ಒಂದು ಇನ್ನೋಸೆನ್ಸ್ನಿರ್ಬೋದು, ಅಥವಾ ನಿಮ್ಮ ಒಂದು ಸಮಥಿಂಗ್ ನಿಮ್ಮನ್ನು ತುಂಬ ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ವಾ, ಅದನ್ನು ನೀವು ಕಲಿಬೇಕಾಗಿದೆ ಆ ಪಾಠನ. ಓಕೆನಾ? ಸೊ ತುಂಬ ನೀವು ಪಾಪ ಮಾಡುವಂಥದ್ದು, ಬೇರೆಯವ್ರು ನೋಡಿದ ತಕ್ಷಣ ತುಂಬ ಅಯ್ಯೋ ಪಾಪ ಅಂತ ನೀವು ತುಂಬ ಅವ್ರ ಬಗ್ಗೆ ತುಂಬ ಕಾಳಜಿ ಮಾಡ್ತೀರಾ ಅಂತ ಅನಿಸ್ತಿದೆ. ಸೊ ಅದೆಲ್ಲದನ್ನು ನೀವು ಕಲಿಬೇಕಾಗಿದೆ ಪಾಠ ಅಂಥೇಳಿ. ಓಕೆ, ಗೆಟಿಂಗ್ ಟು ನೋ ಈಚ್ ಅದರ್, ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಏನು ಹೇಳ್ಬೋದು, ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳಿ. ಅವ್ರು ಹೇಗೆ, ಅವರ ಏನು ಹೇಳ್ಬೋದು, ವ್ಯಕ್ತಿತ್ವ ಹೇಗೆ, ನಿಮ್ಮಿಬ್ಬರ ಮಧ್ಯ ಹೇಗಿದೆ, ರಿಲೇಶನ್ಶಿಪ್ ಹೇಗಿದೆ ಅಂತೇಳಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಗೈಡೆನ್ಸ್ ಏನಿದೆ ಅಂಥೇಳಿ ಚೆಕ್ ಮಾಡೋಣ. ಡೋಂಟ್ ಸ್ಟಾಪ್ ಫರ್ಗಿವ್ನೆಸ್. ನೋಡಿ, ಇಲ್ಲೂ ಫರ್ಗಿವ್ನೆಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮಗಿಲ್ಲಿ ಫರ್ಗಿವ್ನೆಸ್ ಬೇಕಾಗಿದೆ. ಓಕೆ, ನೀವಿಲ್ಲಿ ಫರ್ಗಿವ್ ಮಾಡ್ತಿಲ್ಲ, ನಿಮ್ಮಿಂದ ಅವ್ರಿಗೆ ಅವರಿಂದ ನಿಮಗೇನಾದ್ರು ಹರ್ಟ್ ಆಗಿರ್ಬೋದು, ಬಟ್ ಅವ್ರನ್ನ ಕ್ಷಮಿಸಿ ಫಸ್ಟ್ ಕ್ಷಮಿಸಿ. ಓಕೆನಾ? ಇಲ್ಲಿ ಕ್ಷಮೆ ಇಲ್ಲದಿದ್ದರೆ ನಿಮ್ಮ ಲೈಫನ್ನು ನೀವೇ ಡೈಲಿ ದಿನ ಕ್ಷಣಕ್ಕೂ ನೀವು ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತಾ ಇರ್ತೀರಾ. ಓಕೆ, ಸೊ ಅಷ್ಟು ಈಸಿನಾ ಅಂತ ಹೇಳಿದ್ರೆ, ಬಟ್ ಅಷ್ಟು ಈಸಿ ಅಲ್ಲ ಅವ್ರನ್ನ ಮರೆಯುವಂಥದ್ದಾಗಿರ್ಬೋದು, ಅಥವಾ ಅವ್ರಿಗೆ ಕ್ಷಮಿಸುವಂಥದ್ದಾಗಿರ್ಬೋದು. ಸೊ ಇಲ್ಲಿ ನಿಮ್ಮ ಲೈಫನ್ನು ನೀವು ಹ್ಯಾಪಿಯಾಗಿ ಇಟ್ಕೊಬೇಕು, ನಿಮ್ಮನ್ನು ನೀವು ತುಂಬ ಹ್ಯಾಪಿಯಾಗಿ ಇಡಬೇಕು, ಆ ಒಂದು ನೋವುಗಳಿಂದ ಮರಿಬೇಕು, ನಿಮ್ಮ ಲೈಫನ್ನು ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಇಲ್ಲಿ ಫರ್ಗಿವ್ನೆಸ್ ಬೇಕಾಗಿದೆ. ಓಕೆ, ಸೊ ಡೋಂಟ್ ಸ್ಟಾಪ್ ಅಂತೇಳಿ ಬರ್ತಿದೆ. ಇಲ್ಲಿ ಸಮಥಿಂಗ್ ನೀವೇನೋ ಒಂದು ಎನರ್ಜಿನ ಸ್ಟಾಪ್ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಬರೋವಂಥ ವಿಷಯಗಳನ್ನು, ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ವಿಷಯ ಬರ್ತಿದೆ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಗೊತ್ತಾಗುವಂಥದ್ದು, ಅಥವಾ ಸಮಥಿಂಗ್ ಏನೋ ಇಲ್ಲಿ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಇರ್ಬೋದು, ಅಥವಾ ಅವ್ರೇನಾದರೂ ಕಾಲ್ ಮಾಡಿರುವಂಥದ್ದು, ಅಥವಾ ಸಮಥಿಂಗ್ ಇಲ್ಲೇನೋ ಅವರಿಂದ ಬರುವಂಥ ವಿಷಯಗಳನ್ನು ನೀವು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀರಾ, ಅಥವಾ ಓಕೆ ಪೀಸ್ಫುಲ್ ರೆಸಲ್ಯೂಷನ್ಸ್. ಓಕೆ, ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಬೇಡಿ, ಅಂದರೆ ಅಗ್ರೆಸಿವ್ ಆಗಿ ಇರಬೇಡಿ, ತುಂಬ ಡೆಸ್ಪ್ರೇಟ್ ಕೂಡ ಆಗಬೇಡಿ, ಪೀಸ್ಫುಲ್ ಆಗಿರಿ, ತುಂಬ ಟೆನ್ಷನ್ ಮಾಡ್ಕೊಂಬೇಡಿ ರಿಲೇಶನ್ಶಿಪ್ ಬಗ್ಗೆ ಏನಾಗತ್ತೋ ಅಂಥೇಳಿ. ಓಕೆನಾ? ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪೀಸ್ಫುಲ್ ಆಗಿರಿ, ನಿಮ್ಮ ಮೈಂಡನ್ನು ಅಷ್ಟೇ ಪೀಸ್ಫುಲ್ ಆಗಿರಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಫರ್ಗಿವ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಓಕೆನಾ? ಅವರಿಂದ ನಿಮಗೆ ಏನಾದರೂ ಹರ್ಟ್ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೇಕಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ನೀವು ನಿಮ್ಮ ಪರ್ಸನ್ನಿಂದ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ, ಅಥವಾ ನಿಮಗೆ ಅವರಿಂದ ಏನಾದರೂ ಹರ್ಟ್ ಆಗಿದ್ರೆ ಕ್ಷಮಿಸ್ಬಿಡಿ, ನಿಮ್ಮ ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಅವರು ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀವು ಅವ್ರ ಜೊತೆ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇಲ್ಲ ನಿಮಗೆ ಅಂತ ಹೇಳಿದ್ರೆ, ಅದಕ್ಕೂ ನಿಮಗೆ ಫರ್ಗಿವ್ನೆಸ್ ಬೇಕಾಗಿದೆ, ನಿಮ್ಮ ಲೈಫನ್ನು ನೀವು ಹ್ಯಾಪಿಯಾಗಿ ಲೀಡ್ ಮಾಡಲಿಕ್ಕೆ. ಓಕೆ, ಸೊ ಇಲ್ಲಿ ಸಮಥಿಂಗ್ ಏನೋ ನಿಮಗೆ ಒಂದು ಎನರ್ಜಿ ಸಿಗ್ತಾ ಇದೆ, ಅಂದರೆ ಒಂದು ಏಂಜಲ್ ನಂಬರ್ ನೋಡುವಂಥದ್ದು, 1111 ನೋಡುವಂಥದ್ದು, ಅಥವಾ 666 ನೋಡುವಂಥದ್ದು, ಅಥವಾ ಸಮಥಿಂಗ್ ಇಲ್ಲೇನೋ ಫೆದರ್ ನಿಮಗೆ ಸಿಗುವಂಥದ್ದು, ಅಥವಾ ಬಟರ್ಫ್ಲೈ ನೋಡುವಂಥದ್ದು, ಸಮಥಿಂಗ್ ನಿಮಗೆ ಇಲ್ಲೇನೋ ಒಂದು ಎನರ್ಜೀಸ್ ನಿಮಗೆ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಒಂದು ಲೈಫಲ್ಲಿ
ಏಂಜಲ್ಸ್ ಬ್ಲೆಸ್ಸಿಂಗ್ ಕೂಡ ಇದೆ. ಏಂಜಲ್ಸ್ ನಿಮಗೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಆ ಒಂದು ಹರ್ಟ್ ಆಗಿರೋಂಥ ಸಿಚುವೇಶನ್ನಿಂದ ಅಥವಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಒಂದು ಹ್ಯಾಪಿಯಾಗಿ ಇರ್ಲಿಕ್ಕಿರ್ಬೋದು. ಸಮಥಿಂಗ್ ಈ ರಿಲೇಶನ್ಶಿಪ್ಪಾಗಿ ನಿಮಗೆ ಏಂಜಲ್ಸಿಂದ ಹೆಲ್ಪ್ ಸಿಗ್ತಾ ಇದೆ, ಬಟ್ ಅದ್ರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ, ಅಥವಾ ಆ ಒಂದು ಎನರ್ಜಿನ ನೀವು ಸ್ಟಾಪ್ ಮಾಡ್ತಿದ್ದೀರಾ ಕಾಣಿಸ್ತಿದೆ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.